ಇವಾಗ ಜಸ್ಟ್ ಪೂಜೆ ಎಲ್ಲ ಆಯಿತು. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಇದೆಲ್ಲ ರೆಡಿಯಾಗಿದೆ. ಚಿಗಣಿ ಟೊಮೆಟೊ. ನಮ್ಮ ಅಪ್ಪನ ಡ್ರಾಯಿಂಗ್ ರೆಡಿ ಆಯಿತು. ತುಂಬ ಇಷ್ಟ ಆಯಿತು. ನಮ್ಮನೆಯವ್ರು ತೋರಣ ರೆಡಿ ಮಾಡ್ತಾ ಇದ್ದಾರೆ, ಹಾಗಾಗಿ ಹೆಲ್ಪ್ ಮಾಡೋಣ ಅಂತ ಬಂದೆ. ಚೆನ್ನಾಗಿ ಮಾಡ್ತಾಯಿದ್ರು, ನಾನು ಸ್ವಲ್ಪ ಎಲೆ ಬಿಡಿಸ್ಕೊಡ್ತಾ ಇದ್ದೀನಿ. ಎಷ್ಟು ಬೇಕು? ಈಗ ಗೊತ್ತಿಲ್ಲ ಅನ್ನೋದೆ. ಪಿನ್ ಹೊಡಿತಾರಂತೆ, ನೋಡೋಣ ಕೊಡ್ತೀನಿ. ಅಲ್ಲಿ ಫ್ರಿಜ್ಜಲ್ಲಿದೆ ನೋಡು, ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಕಾಣ್ತಿದೆ. ಬಾಗಿಲಿಗೆ ತೋರಣ ಇದು. ಇಷ್ಟೊತ್ತಾದ್ರೂ ಯಾಕೋ ವಿಡಿಯೋ ಬಂದಿಲ್ವಲ್ಲ ಅಂತ ನಮ್ಮಮ್ಮನೇ ಆಶ್ಚರ್ಯ ಬಿಟ್ಟಿದೆ. ಅದಕ್ಕೆ ತೋರಣ ಆಗ್ತಾ ಇದ್ರಲ್ಲ, ಅದ್ರ ವಿಡಿಯೋ ಮಾಡೋಣ ಅಂತ ಹೋಗ್ತಾರೆ. ವಿಡಿಯೋ ಮಾಡಾಯಿತು. ನೆಕ್ಸ್ಟ್ ದೇವ್ರ ಪೂಜೆ ಮಾಡೋ ಟೈಮಲ್ಲಿ ನಾನು ಸಿಗ್ತೀನಿ ರೆಡಿಯಾಗಿ, ಓಕೆನಾ? ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಯೂಟ್ಯೂಬ್ ಚಾನಲ್. ಹೂ ಹಾಕಿದ್ರಾ? ಹಾಂ, ಎಲ್ಲಪ್ಪ. ಹ್ಞೂ, ಸೂಪರ್, ಚೆನ್ನಾಗಿ ಅನಿಸ್ತಿದೆ. ಇದು ಚೆನ್ನಾಗಿದೆ. ಎಲ್ಲದಕ್ಕೂ ಪಿನ್ ನೋಡಿದ್ಯಾ? ನೋಡಿದ್ವಿ, ಪಿನ್ ನೋಡಿದೆ. ಬಿತ್ತು, ಇದು ಬಿತ್ತು. ನಿಂತ್ಕೋತಿಲ್ಲ ಅದ್ಯಾಕೋ. ಹಾಂ, ಓಕೆ, ತುಂಬ ಚೆನ್ನಾಗಿದೆ. ಈಗ ಹೂವು ಇದೆಯಲ್ಲ, ಶಾವಂತಿಗೆ ಹೂವು, ಈ ಕಡೆ ಮತ್ತು ಆ ಕಡೆ ಬಿಟ್ಬಿಟ್ರೆ, ಅಲ್ಲಿಗೆ ಹೂವು ಇಟ್ಬಿಟ್ರೆ ಮುಗೀತು. ಯಾವ ಥರ ರಂಗೋಲಿ ಬಿಟ್ಟಿದ್ದೀನಿ ಗೊತ್ತಾ? ಇಲ್ಲಿ ನೋಡಿ, ನಮ್ಮನೆಯವ್ರು ರೆಡಿ ಮಾಡಿದ್ದು. ಆ್ಯಂಡ್ ರಂಗೋಲಿ ನನಗಿದು ತುಂಬ ಇಷ್ಟ ಆಯಿತು. ಇದು ಸಕ್ಕತ್ತಾಗಿ ಅನಿಸ್ತಿದೆ ನಮ್ಮನೆ ಬಾಗಿಲಿಗೆ. ಈಗ ಇದನ್ನು ತೊಗೊಂಡು ಹೋಗ್ತಾ ಇದ್ದೀನಿ. ಏನಕ್ಕೆ ಅಂತ ಗೊತ್ತಾ? ಇದು ತೋರಿಸ್ತೀನಿ ಬನ್ನಿ. ಏನಕ್ಕೆ ಅಕ್ಕಿ ಮಿಕ್ಸ್ ಮಾಡಿದ್ದೀರಾ? ಹೆಂಗಡೆ ಮನೆಗೆ ಇಸ್ಕೊಂಡೆ 4 ಶಾವು ಬೇಕಿದೆ ರೆಡಿ. ಏನು ಮಾಡ್ತೀರಾ ಇದನ್ನು? ಲಾಯ ಮಾಡ್ತೀವಿ. ಇದು ತಾನೇ ಲಾಯ ಅಂದರೆ? ಅದು ಬುಟ್ಟದಲ್ಲಿ ಹುರಿದು ಮಾಡ್ತೀವಲ್ಲ, ಬುಸ್ಕ ಅದೇನೋ ಪಾಪ್ಕಾರ್ನ್ ಥರ ಮಾಡ್ತೀರಾ? ಲಾಯ 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 ಪಾಪ್ಕಾರ್ನ್ ಲಾಯ. ಅದು ಕಾನು, ಇದು ಲಾಯ. ರೆಡಿ ಆಗ್ತಿದೆ ಪಾಪ್ಕಾರ್ನ್. ನಮ್ಮ ಮನೇಲಿ ಈ ಶೀಟ್ ಮೇಲೆ ಹಾವು ಬರುತ್ತೆ. ಇವತ್ತು ಎಲ್ಲರೂ ಹೊಲಕ್ಕೆ ಹೋಗಿ ಮಾಡಿದ್ರೆ ನಮ್ಮ ಮನೇಲಿ ಶೀಟ್ ಮೇಲೆ ಹಾವು ಬರುತ್ತಲ್ವಮ್ಮ. ಫುಲ್ ಪ್ಲೈನ್ ಇರಬೇಕಾ? ಈ ಕಡೆ ಬಿಡಿಸಿಯಪ್ಪ, ಈ ಕಡೆ ಚೆನ್ನಾಗಿದೆ. ಇದಕ್ಕಿಂತ ಇಲ್ಲೇನೋ ಆಗಿದೆ ಇದು. ಅಪ್ಪ, ಮುಂದಿನ ವರ್ಷ ನೀನೇ ಮಾಡಬೇಕು ನೋಡಿ. ಹೌದಾ? ನಮ್ಮ ಅಪ್ಪನ ಡ್ರಾಯಿಂಗ್ ರೆಡಿ ಆಯಿತು. ಯಾವತ್ತೂ ಡ್ರಾಯಿಂಗ್ ಬಿಟ್ಟಿಲ್ಲ, ಇವಾಗ ಡ್ರಾಯಿಂಗ್ ಬಿಟ್ಟಿದ್ದೆ. ಅದು ಹಾವಿನ ಡ್ರಾಯಿಂಗ್ ಫಸ್ಟ್ ಟೈಮು. ಅದು ನೋಡಿದ್ರೆ ಹಾವೇ ಆಗಿರ್ಬೇಕು, ನಾನು ಹಿಂಗಿದ್ದೀನ ಅಂತ ಅಲ್ವಮ್ಮ? ಹೌದು. ಇದು ಗಿಡನಪ್ಪ, ಗಿಡ ಇದು. ಗಿಡ ಇದು. ನೋಡಿ ನೋಡಿ, ವೆಯ್ಟ್ ಮಾಡಿ. ನಮ್ಮ ಮನೆ ಹಾವು ಹೆಂಗೆ ಬರುತ್ತೆ ಅಂದರೆ, ಅಮ್ಮ ಅದು ಯಾಕೆ ಅಮ್ಮ ಡ್ರಾಯಿಂಗ್ ಪೆನ್ಸಿಲ್ ನೋಡಿದ್ದೀರಾ ಅಪ್ಪಂದು? ನೋಡಿ ಇಲ್ಲಿ ಡ್ರಾಯಿಂಗ್ ಪೆನ್ಸಿಲ್ ಮಾಡ್ಕೊಟ್ಟಿದ್ದೀನಿ. ಪೆನ್ಸಿಲ್ಲು ಇದು, ಪೆನ್ಸಿಲ್ಲು ಇದು, ಬಣ್ಣ ಅಂದರೆ ಗಂಧ. ಇದು ಗಂಧ ಮತ್ತು ಇದು ಅಪ್ಪಗೆ ಡ್ರಾಯಿಂಗ್ ಪೆನ್ಸಿಲ್ ಥರ ಹತ್ತಿ ಹಾಕಿ ಅದಕ್ಕೊಂದು ಮಾಡ್ಕೊಟ್ಟಿದ್ದೀನಿ. ನಮ್ಮನೇಲಿ ಹೊಲಕ್ಕೆಲ್ಲ ಹೋಗಿ ಪೂಜೆ ಮಾಡಲ್ಲ, ಇದೇ ಥರ ಡ್ರಾಯಿಂಗಲ್ಲಿ ಸ್ನೇಕ್ ಬಿಡಿಸಿ ಇದನ್ನು ಅಲ್ಲಿ ಹಾಕಿ ದೇವರ ಹತ್ರ ಪೂಜೆ ಮಾಡ್ತೀವಿ. ಅದು ಹೇಗೆ ಅನ್ನೋದನ್ನು ನೋಡಿ, ಓಕೆನಾ? ಉಲ್ಗರಿ ಒಳಗಡೆ ತಾನು ಹಾವು ಓಡಾಡೋದು. ಸೊ ಹಾಗಾಗಿ ಉಲ್ಗರಿ ಬಿಡಿಸಿದ್ದಾರೆ. ಹೆಸರಲ್ಲ, ಅದು ಕಾಣಿಸ್ತಾ ಇರೋದು ನನಗೆ. ಉದ್ದ ಬಿಡಿಸಿ ಅದ್ರೊಳಗೆ ಹಾವು ಬಿಡಿಸ್ಬೋದಿತ್ತಲ್ಲಪ್ಪ.
ನಮ್ಮನೆ ಹಾವು, ನಮ್ಮ ಮನೆಗೆ ಬಂದಿರೋ ನ್ಯೂ ಟ್ರೆಂಡಿಂಗ್ ಹಾವು ಇದು. ಈ ಕಡೆ ಬಂದು ಬರುತ್ತೀಗ. ರಂಗೋಲೆ ಬಿಟ್ಟಿದ್ದೀನಿ, ಮಳೆ ಮಾಡಕ್ಕ ನಾನು ರಂಗೋಲೆ ಬಿಟ್ಟಿದ್ದೀನಿ, ಮಳೆ ಬರ್ತಿರೋದು. ಗೌರಮ್ಮ ಬಂದಿದೆ ಅಂತ ಮಳೆ ಬರ್ತಿದ್ಯಾ? ಏನೋ ನನ್ನ ರಂಗೋಲಿ ಮಾತ್ರ ಹೋಯ್ತಲ್ಲ, ಏನು ಮಾಡೋಣ ನೋಡಿ, ಅಲ್ಲಿ ಬೇಜಾರಾಗ್ತಿದೆ. ಇಷ್ಟದಾಗ ಕುತ್ಕೊಂಡು ಅಲಂಕಾರ ಮಾಡಿದೆ, ನೋಡಿದ್ರೆ ಹಿಂಗೆ ರಂಗೋಲಿನೇ ಕಾಣಿಸ್ತಿಲ್ಲ. ಹೂವು ಎಲ್ಲ ಮಾಡಿ ಬಂದಿದೆ, ಎಷ್ಟು ಚೆನ್ನಾಗಿ. ನಮ್ಮಪ್ಪ ಬಿಡಿಸಿದ ಆವಿ ಡೆಕೋರೇಷನ್ ಆಗ್ತಾ ಇದೆ. ಫೈನಲ್ ಲುಕ್ ಹೆಂಗೆ ಬರುತ್ತೆ ಎಲ್ಲ ರೆಡಿಯಾಗಿದೆ. ಚಿಗಣಿ, ಟೊಮೆಟೊ, ಸೌತೆಕಾಯಿ, ಕಿತ್ತಳೆ ಹಣ್ಣು, ಸೇಬು ಮತ್ತು ಸೇಬು ಆದಮೇಲೆ ಇದೇನು ಸೀಬೆಕಾಯಿ, ಅದೇ ನೆನಪು ಬರ್ತಾಯಿಲ್ಲ ನೋಡಿ. ಅಪ್ಪ ದ್ರಾಕ್ಷಿ ಇಲ್ಲ, ದ್ರಾಕ್ಷಿ ಕ್ಯಾನ್ಸಲ್. ಯಾವ್ದಿನಲ್ವಾ ಹುಳಿ ಅಂತ, ದ್ರಾಕ್ಷಿ ಹಣ್ಣು ಹುಳಿ ಅಂತ ತೊಗೊಂಡು ಬಂದಿಲ್ಲ ನಮ್ಮ ಮನೆಯಲ್ಲಿ. ಇದೆಲ್ಲ ಇಡ್ತಾ ಇರ್ತಾರಲ್ಲ ಅವ್ರು ತೋರಿಸಿ ನಾನು ಯಾಕೆ ಕೊಡ್ತೀನಿ. ಇದು ಲಾಯ, ನಾ ರಾತ್ರಿ ಮಾಡಿದ್ದಿದೆ ಟೊಮೆಟೊಗಳು, ಏನು ಸಖತ್ತಾಗಿರುತ್ತೆ. ಅಮ್ಮ ಎಷ್ಟು ಗಟ್ಟಿಯಾಗಿದೆ ಗೊತ್ತಮ್ಮ, ರಾತ್ರಿ ಎಷ್ಟು ಸಾಫ್ಟ್ ಇತ್ತು. ಅಲ್ಲಿ ನನಗಿವತ್ತು ಎಷ್ಟು ಖುಷಿ ಆಗ್ತಿದೆ ಅಂದರೆ ಹೇಳ್ಬಾರ್ದು. ಯಾಕೆ ಹೇಳಿ, ಇಬ್ಬರು ಅಡುಗೆ ಮನೆ ಸೇರಿದ್ದಾರೆ. ಪಂಜೆ ಶರ್ಟು ಹಾಕೊಂಡು ಸೂಪರಾಗಿ ಕಾಣಿಸ್ತಿದ್ಯಾ ನಿಜ. ಹಣೆಗಿಡ್ಕೋ ಅದು ಅಮ್ಮನಚ್ಚಿದ್ಯಲ್ಲ, ಅದು ಎಲ್ಲಿಗಿಡ್ಬೇಕು ಅಪ್ಪನ ಕೇಳು. ಅಮ್ಮ ದೇವ್ರ ಮನೇಲಿ ಅಪ್ಪ ಅಮ್ಮನಚ್ಚಿಟ್ಟಿದ್ದಾರೆ, ಎಲ್ಲಿಡ್ಬೇಕು? ಅಲ್ಲಿ ಸುಮ್ಮನೆ ಕೆಳಗಿಟ್ಟು, ಅಲ್ಲ ದೇವ್ರ ಮನೇಲಿ ಇಟ್ಟಿದ್ದೀರಾ, ಅಲ್ಲಿ ದೇವ್ರ ಮನೇಲಿ. ಈಗ ನಮ್ಮ ಮನೇಲಿ ಇದೇ ಥರ ಮಾಡೋದು ಯಾವಾಗ್ಲೂ ನೋಡಿ. ಈ ಥರ ಒಂದು ಶೀಟಿಗೆ ಹಾವು ಬರೆದು ಈ ಥರ ಡೆಕೋರೇಷನ್ ಮಾಡೋದು. ಹಾವುಗೂ ಕುಂಕುಮದಲ್ಲಿ ಅಪ್ಪ ಮಾಡಿದ್ದಾರೆ, ಇಲ್ಲೇ ಇಡ್ತಾರೆ. ಚೌತಿನಾಗರು ನಮ್ಮ ಅಪ್ಪ ಅಮ್ಮ ಮನೇದು, ಇಲ್ಲೂ ಅಷ್ಟೇ ಅತ್ತೆ ಅಮ್ಮ ಚೌತಿನಾಗ. ಎಷ್ಟು ಖುಷಿ ಆಗುತ್ತೆ, ಆದರೆ ಅವ್ರಿಗೆ ಟೈಮ್ ಇರಲ್ವಲ್ಲ, ಹಂಗಾಗಿ ಮಾಡಲ್ಲ. ಇವತ್ತಿನ ಪೂಜೆ ಇಷ್ಟೇ, ಎಲ್ಲ ರೆಡಿ ಆಗಿದೆ. ಇನ್ನೇನು ಪೂಜೆ ಮಾಡ್ತಾ ಇದ್ದಾರೆ. ನಾಗರು ಪೂಜೆ ನಮ್ಮ ಮನೆಯಲ್ಲಿ ಇದೇ ಥರ ಮಾಡೋದು, ಮನೆಯಲ್ಲೇ ಮಾಡ್ತೀವಿ. ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ನೋಡಿ ನಮ್ಮನೇಲಿ ಪೂಜೆ ಆಗ್ತಾ ಇದೆ, ಮತ್ತೆ ಮಳೆ ಬರ್ತಾ ಇದೆ. ಅಂದರೆ ಮಳೆ ಬರ್ತಿದೆ ಅಂದರೆ ಗೌರಿ ಗಣಪತಿ ಭೂಲೋಕಕ್ಕೆ ಬಂದಿದ್ದಾರೆ ಅಂತ, ಅದಕ್ಕೋಸ್ಕರ ಬರ್ತಾ ಇದೆ. ಪೂಜೆ ಟೈಮ್ವರೆಗೂ ಇರುತ್ತೆ ಅಂದ್ಕೊಂಡೆ, ಇಲ್ಲೇ ಇಷ್ಟೋಕೆ ಪರವಾಗಿಲ್ಲ. ತುಂಬ ಚೆನ್ನಾಗಿ ಮಳೆ ಬರ್ತಾ ಇದೆ, ನನಗಂತೂ ಖುಷಿ ಆಯಿತು. ನಮ್ಮ ಬಾರಿ ನನಗೆ ಹೋಗಿ ಇರ್ಲಿ ಪರವಾಗಿಲ್ಲ, ಒಂದಿನ ನೆನೀತೀರ ಹೋಗಿ. ಮಳೆ ಬಂದು ಹುಡ್ಕಂದ್ರೆ ಎಲ್ಲಿ ಮಳೆ ಬಂದ್ರೆ ಇನ್ನೂ ಅಂತ ಹಂಗಲ್ಲ, ನೋಡಿ ಹೆಸರು ಹೇಳ್ಬೇಕಾ? ಎಲ್ಲ ಮುಂಗೆ ನೋಡಿ ನಮ್ಮನೇಲಿ ಎಲ್ಲ ಜ್ವರ ಬಿಡಿ, 2 ಭಾಗ ಆಗತ್ತಾರ. ಸೂಪರ್. ಅದು ಎಲ್ಲ ಮುಂಗೆ. ಈಗ ನಾಗಪ್ಪಂಗೆ ಹೇಳ್ಬಿಡಿ. ಯಾರಿಗೆ ಹೇಳ್ದು? ಒಂದೇ ಏಟಿಗೆ ಓಪನ್ ಆಗೋಯ್ತಪ್ಪ ನಾಗಪ್ಪಂಗೆ. ನೋಡಿ ನಮ್ಮನೇಲಿ ಹೆಸರೇಳಿ ಕಾಯಿ ಹೊಡಿತಿದ್ದಾರೆ. ಎಲ್ಲಮ್ಮಗೊಂದು, ನಾಗಪ್ಪಗೆ 2 ಅಂತ. ಹೀಗೆ
ಒಂದಷ್ಟು ಶಕ್ತಿ ಬರ್ತದ್ದು ಪೂಜೆ ಮಾಡೋಕ್ಕೆ ಡೈಲಿ ಪೂಜೆ ಮಾಡಿದ್ರೆ ಶಕ್ತಿ ಬರುತ್ತೆ ನೋಡ್ಕ. ಇನ್ನ ಅಪ್ಪನ ಹೆಸರಿಗೆ ಒಂದು ಇನ್ನೂ 2 ಇದೆ. ಮಿಥುನ ಹೆಸರಿಗೆ ಒಂದು. ಮನೇಲಿ ಎಷ್ಟು ಗಂಡ್ ಮಕ್ಳಿದ್ದಾರೆ? ಅಪ್ಪಂಗೆ ಅದು ಅಪ್ಪಂಗೆ. ಅಪ್ಪ ಫುಲ್ ತಿನ್ ಖಾಲಿ ಮಾಡ್ಬೇಕು ಇದನ್ನ. ಆ ಕಡೆ ಇಡು. ಈಗ ಮಿಥುನಿಗೆ ನನಗೆ ಅನ್ನೋದಕ್ಕಿಂತ ಹೇಳು. ನಮ್ಮನೆ ಗಂಡು ಮಕ್ಳು ಎಷ್ಟು ಜನ ಇದ್ದಾರೋ ಅಷ್ಟು ತಲೆ ಅಂತೀರಪ್ಪ. ಅದು ಒಬ್ಬನಾರ ಹುಟ್ಟಿದ್ಯಲ್ಲ. ಬಂತು ಏಕ ನೋಡಿ ಹೆಂಗಿದೆ, ಏಕ ಕಾಯೋಳು. ಈ ತರ ನೋಡಕ್ಕೆ ಚಂದ ಹಬ್ಬದಲ್ಲಿ ಅಲ್ವಮ್ಮ? ಅದೇ ಅಲ್ಲಿ ಮಾಡೋದು ಹಿಂಗೆ ಮಾಡ್ತೀವಿ ಅಷ್ಟೇ ನಾವು. ಅಪ್ಪ ಅದ್ರೊಳಗಿಟ್ರು ನೆಂದೋಗುತ್ತೆ. ಬೇಡಪ್ಪ ಅಲ್ಲಿ ಸಿಕ್ಸೋದೇ ಇದೆ ನೋಡಿ, ಅದ್ರೊಳಗಡೆ ಸಿಕ್ಸೋದೇ ಇದೆ ನೋಡಿ. ಅಕ್ಕಿನಾ ಅಲ್ಲಿ ಇದೆ ನೋಡಿ. ಇದು ಲೈಟ್ ಅಕ್ಕಿ ಹಾಕಿಟ್ಟಿದ್ದೆ ತರೋಗಿ ಹಬ್ಬ ಸಿಕ್ಸೋದು. ಇದು ಸಿಕ್ಸೋದು. ಹುಳು ಅಂದ್ರೆ ಏನು? ಅದು ಕರ್ಪೂರ ಬೆಳಗ್ ಬಿಡು. ತಗೋ ಅಲ್ಲಿ ಕರ್ಪೂರ ಓಪನ್ ಮಾಡ್ಕೊಂಡು ಬೆಳಿಗ್ಗೆ. ರೀ ರೀ ರೆಸ್ಪಾನ್ಸ್ ಮಾಡಿ. ನಾನು ರೀ ಅಂದ್ರೂ ರೆಸ್ಪಾನ್ಸ್ ಮಾಡಲ್ಲ, ಏನು ರೆಸ್ಪಾನ್ಸ್ ಮಾಡಲ್ಲ. ಸುಮ್ಮನೆ ಮನೆ ಹತ್ರ ಬಯಸ್ತೀರಾ ನನಗೆ. ನಾನು ಆಫ್ ಮಾಡಲ್ಲ. ವಾದ್ರೊಳಗೆ ಖುಷಿಯಾಗಿ ಮಳೆ ಬರ್ತದಲ್ವ ತಗ. ಏನಕ್ಕಮ್ಮ ಮಳೆ ಬರ್ತಿರೋದು ಮಳೆ ಮಾಡಕ್ಕೆ? ಅಲ್ಲೇ ಇದು ಮಾಡ್ಕ ಯಾಕ ಇದಕ್ಕೆ ಟ್ಯೂಬ್ ಬಿಟ್ಬಿಡ ಟೈಲ್ಸ್ ದೇವ್ರ ಮನೆ ಇದು ಗೋಡೆ. ಅಪ್ಪ ಅಲ್ಲಿ ಹಿಂದೆಗಡೆ ಚಾಕಾದ್ರು ಕೊಡಪ್ಪ. ಗೋಡೆ ಟೈಲ್ಸ್ ಲೂಸ್ ಆಗಿದೆ, ಸರಿ ಮಾಡ್ಕೊಂಡು. ಹಿಂದೆಗಡೆ ಗೋಡೆಗೆ ಲೂಸ್ ಆಗಿದೆ. ನಾನು ಕೊಡಾಡಿ. ದೀಪ 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 ಮಾಡ್ತಿದ್ದಾರೆ ನಮ್ಮನೆ. ಇದು ಕೆಳಗಡೆ ನಾಳೆ ಉಪ್ಪಿಟ್ಟು ಅದಕ್ಕೋಸ್ಕರ ಎಲ್ಲ ರೆಡಿ ಆಗಿದೆ, ಮಾಡ್ತಾ ಇದ್ದಾರೆ. ನಮ್ಮನೆ ಅಡುಗೆ ಮನೆ ನೋಡೋಂಗಿಲ್ಲ, ಫುಲ್ ಕ್ಲೀನ್ ಇದೆ ಇವತ್ತು. ಇವತ್ತಿಗಿಂತ ನಾಳೆ ಇನ್ನೂ ಕ್ಲೀನ್ ಇರುತ್ತಲ್ವಮ್ಮ? ಅಂದರೆ ಸ್ವಲ್ಪ ಅಲ್ಲೆಲ್ಲ ಹರಡಿದೆ ಅಷ್ಟೇ. ಏನೇನಿದೆ ಅಂದರೆ ನಾನು ಮಾಮೂಲಿ ಇದು ಈರುಳ್ಳಿ ಉಪ್ಪಿಟ್ಟಿಗೆ ಮಾಡೋಕ್ಕೋಸ್ಕರ ಇದೆಲ್ಲ ಇದೆ ಅಷ್ಟೇ, ಏನಿಲ್ಲ. ಇದು ಹಾಲು, ಇದು ಬೆಲ್ಲದ ಪಾಕ, ಇದು ಅವರೆಕಾಳು. ಅಮ್ಮ 2 ಕೂಗ್ಸೆ ಅವರೆಕಾಳು. ಇದು ಎಣ್ಣೆ, ಇದು ಸ್ವಲ್ಪ ಅಕ್ಕಿ ಹಿಟ್ಟು, ಬೆಲ್ಲ ಎಲ್ಲ ಇದೆ ಅಷ್ಟೇ ಇಲ್ಲಿರೋದು. ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಮುಗೀತು. ನಾಳೆ ಇದೆ ಹಬ್ಬ, ಇವತ್ತಲ್ಲ ನಮ್ಮನೇಲಿ. ಇವತ್ತು ನಮ್ಮನೇಲಿ ಇಷ್ಟೇ. ಪೂಜೆ ಮಾಡಿಬಿಟ್ಟು ದೇವರಿಗೆ ಹಾಲು ತುಪ್ಪ ಬಿಡ್ಬೇಕು. ಇವಾಗ ನಾವು ಪೂಜೆ ಮಾಡಿಲ್ಲ, ಇವರಿಬ್ರು ಮಾಡಿದ್ದಾರೆ. ಇಲ್ಲಿಗೆ ಅದು ಕಟ್ಟಿರೋದು ನಾನು, ಕಾಟ ಕಟ್ಟಿರೋದು ನಾನು. ಇದು ಅಂಗಡಿಯಿಂದ ತೊಗೊಂಡು ಬಂದಿರೋ ಕಾಟ. ಹೌದು, ನಾನು 2 ಕೆಜಿ ಹೂವು ತೊಗೊಂಡು ಬಂದು ದೇವರಿಗೆ ಅಂತಾನೆ ಕಾಟ ಕಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ, ಎಷ್ಟು ದಟ್ಟ ಕಟ್ಟಿದ್ದೀನಿ. ಇವಾಗ ಜಸ್ಟ್ ಪೂಜೆ ಎಲ್ಲ ಆಯಿತು. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾನು ರಂಗೋಲಿ ಬಿಟ್ಟಿದ್ದು ಹೋಯ್ತು, ಅದು ಬೇಜಾರಾಯಿತು. ಬಟ್ ಇಟ್ಸ್ ಓಕೆ. ಇಂಥದ್ದು ಭೂಲೋಕಕ್ಕೆ ಗೌರಿ ಗಣೇಶ ಬಂದು ನಮಗೆ ಆಶೀರ್ವಾದ ಮಾಡ್ತಾರಲ್ಲ, ಅದೇ ಖುಷಿ. ನಮ್ಮ ಮನೇಲಿ ಇವತ್ತು ಉಪ್ಪಿಟ್ಟಿನ ಹಬ್ಬ. ಗೌರಿ ಗಣೇಶ ಹಬ್ಬ ಅನ್ನೋದಕ್ಕಿಂತ ಉಪ್ಪಿಟ್ಟಿನ ಹಬ್ಬ ಅಂತ ಹೇಳ್ಬೋದು. ಹಾಗಾಗಿ ರೈಸ್ ಐಟಮ್ ಏನು ತಿನ್ನಲ್ಲ ನಾವು. ಇವತ್ತು 3 ಹೊತ್ತು ಉಪ್ಪಿಟ್ಟು ಇಲ್ಲ ಅವಲಕ್ಕಿ ಅದೇ ಥರ ತಿನ್ನಬೇಕು. ಅದಕ್ಕೆ ನಮ್ಮಮ್ಮ ಉಪ್ಪಿಟ್ಟು ಮಾಡ್ತಾ ಇದ್ದಾರೆ. ಅವರೆಕಾಳು ಉಪ್ಪಿಟ್ಟು ಮಾಡಿ ಅಂತ ಹೇಳಿದೆ, ಮಾಡ್ತಾ ಇದ್ದಾರೆ. ಅದನ್ನೊಂದು ಸ್ವಲ್ಪ ತೋರಿಸ್ಕೊಂಡು ಬರ್ತೀನಿ ಬನ್ನಿ. ಉಪ್ಪಿಟ್ಟಿನ ಜೊತೆ ಅಡುಗೆ ಮನೆಯಲ್ಲಿ ಸುಚಿತ್ರಮ್ಮ ಅವ್ರದೇ ಇವತ್ತು ಅವರೆಕಾಳು ಉಪ್ಪಿಟ್ಟು. ಅವರೆಕಾಳು ಹಾಕಿದ್ರು, 2 ವಿಷಲ್ ಕೂಗ್ತಿದೆ, ಚೆನ್ನಾಗಿ ಬೆಂದಿದೆ. ಅಜ್ಜಂಗ್ ಮಾಡ್ತಿದ್ರಾ? ಈಗ ನೀವೇ ಮಾಡ್ಬೇಕು ಅಪ್ಪಗೆ ಆಯ್ತು ಪೂಜೆ. ಅದಕ್ಕೆ ಅಪ್ಪ ರೆಡಿಯಾಗಿ ಕೂತೈತಿ ಚೇರೆಲ್ಲ ಹಾಕೊಂಡು.
ಉಪ್ಪಿಟ್ಟು ತಿನ್ನೋಕ್ಕೆ ಬಾಳೆದೆಲೆಯಲ್ಲಿ ಅದೇನೋ ಹಬ್ಬ ಹುಣ್ಣಿಮೆ ಅಂದರೆ ಮಾಡಿದ ಐಟಮ್ ಎಲ್ಲ ಬಾಳೆದೆಲೆಯಲ್ಲಿ ಊಟ ಮಾಡೋಕ್ಕಂತಾರೆ ಚಂದ ನೋಡಿ. ಅಪ್ಪ ಪಾತ್ ಪೂಜೆ ಮಾಡಿಸ್ಕೊಂಡು ಊಟ ಮಾಡೋಕ್ಕೆ ಹೆಂಗೆ ಕೂತೈತೆ ರೆಡಿಯಾಗಿ. ಹೆಂಗೆ ನಾವೆಲ್ಲ ಅಪ್ಪನೇ ಸಾಂಬ ಅಂತ ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟೈತಮ್ಮ. ಪೂಜೆ ಓಲವ ಅತ್ತ ಪೂಜೆ ಓಲವ ಯಾರಿಗೆ ಮಾಡಿದ ಅಕ್ಕಂಗ ಅಲ್ಲ ಪೂಜೆ ಆಗಿದ ತಕ್ಷಣ ನೋಡ್ರಿ ಅಪ್ಪನೂ ಫೋನು ಮಗನೂ ಫೋನಲ್ಲಿ ಇಟ್ಕೊಂಡು ಕೂತವ್ರಿ. ಏನು ಕಲರ್ಫುಲ್ ಆಗಿ ಕಾಣಿಸ್ತಿದೆ ನೋಡಿ. ಇಷ್ಟು ಡ್ರೈ ಆಗಿದೆ. ಪ್ಲೇಟ್ ಮುಚ್ಚಿದ್ರಲ್ಲ ನೀವು ನೋಡಿ ಗಾಯ್ಸ್. ನಮ್ಮನೆ ಉಪ್ಪಿಟ್ಟು ಇವತ್ತು ಉಪ್ಪಿಟ್ಟು ಮಧ್ಯಾಹ್ನಕ್ಕೂ ಉಪ್ಪಿಟ್ಟಮ್ಮ, ಸಂಜೆಗೆ ಉಪ್ಪಿಟ್ಟು, 3 ಹೊತ್ತು ಉಪ್ಪಿಟ್ಟು. ಬೇಜಾರಾದ್ರೂ ತಿನ್ಬೇಕು, ಬೇಜಾರಾಗಿಲ್ಲ ಅಂದ್ರೂ ತಿನ್ಬೇಕು ಇವತ್ತು. ಅಮ್ಮ ಎಲ್ಲರಿಗೂ ಹೇಳಿ ಗೌರಿ ಗಣೇಶ ಹಬ್ಬದ ಭಾಷೆ. ನಮ್ದು ನಾಳೆ ಇನ್ನು ಮುಗಿಯುತ್ತಲ್ಲ, ಗೌರಿ ಹಬ್ಬ. ನಮ್ದು ಇವತ್ತು ಗೌರಿ ಹಬ್ಬ ಗಣೇಶನ ಹಬ್ಬ ಎರಡು. ಬಟ್ ನಾವೇ ಗೌರಿ ಹಬ್ಬ ಗಣೇಶನ ಹಬ್ಬ ನಾವು ಗೌರಿ ಮತ್ತೆ ಗಣೇಶ ವಿಗ್ರಹ ತಂದು ಪೂಜೆ ಮಾಡಲ್ಲ. ಈ ಥರ ನಾಗರ ಪೂಜೆ ಮಾಡಿಬಿಟ್ಟು ಸ್ವೀಟ್ ಮಾಡಿ ಮತ್ತೆ ಎಡೆ ಮಾಡಿ. ಇದು ಇಂಪಾರ್ಟೆಂಟು ಫೋನು. ಅದು ಯಾರು ನೋಡ್ತಿದ್ದಾರೆ ನೋಡಿ. ಸ್ವೀಟ್ ಆರ್ಟ್ ಅಂದರೆ ಅವ್ರು ಸೀಬೆಹಣ್ಣು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀವಿ. 40 ರೂಪಾಯಿಗೆ 4, 20 ರೂಪಾಯಿಗೆ 4, 5 ಪೀಸ್ ಒಂದು. ನಾನೇನು ಡೈಲಾಗ್ ಹೇಳಿದೆ ಗೊತ್ತಾ? ಇದೊಂದು ಫ್ರೀ ಕೊಡೋಕ್ಕೋಸ್ಕರಮ್ಮ. ಏನು ಹೇಳಿದೆ ಹೇಳ ನೋಡು. ನಾನು ಕ್ಯಾಮೆರಾ ಹಿಡ್ದೀನಿ ಅಂತ ಹೋಗೇ ಬಿಟ್ರು ಅತ್ಲಾಗೆ. ನಿಮ್ಮ ಮನೆ ಮಗಳು ಥರ ಒಂದು ಕೊಡೋಣ ಅಂತ ಒಂದು ಇಸ್ಕೊಂಬಂದೆ ಸೀಬೆಹಣ್ಣು. ಅದೃಷ್ಟ ನಾಳೆ ಊಟಕ್ಕೆ ಕರೆಯೋಣ ಅಂತ. ನಾನು ಬ್ಯಾಗ್ನಾಗ ದುಡ್ಡು ಕೊಟ್ಟಿದ್ದಾರಲ್ಲಮ್ಮ, ಅವರಿಗೆ ಊಟಕ್ಕೆ ಕರೆಯೋಣ ಅಂತ ಅನ್ಕೊಂಡಿದ್ದೀನಿ. ಹಾಂ ಬರಿಂಗೆ ಫೋನ್ ತರಿಂಗಪ್ಪ. ಸೈಡ್ ಫ್ರಿಜ್ ಕಡೆ ನಿಂತ್ಕೋಬೇಕು. ಹಿಂಗೆನಾ ಈ ಕಡೆ ಒಂದು ಕಡೆ ನಿಂತ್ಕೋಬೇಕಲ್ವಾ? ಹಿಂಗೆ ಅವಳು ವಿಡಿಯೋ ಮಾಡಬೇಕಾಗಿದ್ದು ನಾನು ಮಾಡ್ತಾ ಇದ್ದೀನಿ ನೋಡಿ. ನಾವು ಮಾಡ್ತಿದ್ದೀವಿ ನಮ್ಮ ಅವ್ರಿಗೆ. ನೀವು ಮಾಡ್ಬೇಕಷ್ಟೇ. ಈಗ ಕಡೆ ಕಡೆ ತಗೋ ತಟ್ಟ ಕಡೆ ಎಲ್ಲ ತಟ್ಟ ಹೊಡ್ಸೋದು ಇರ್ತಾರೆ. ಅಲ್ಲಿ ವಿಡಿಯೋ ಮಾಡ್ಬೇಕು. ನೋಡಿ ನಮ್ಮ ಅಪ್ಪಗೆ ಥರ ಮಾಡಾದ್ಮೇಲೆ ನಾವು ಊಟ ಮಾಡಬೇಕು. ಅಲ್ಲಿವರೆಗೂ ಊಟ ಮಾಡಂಗಿಲ್ಲ. ಹೆಂಗೆ ಕಾಯ್ಕೊಂಡು ಕೂತಿದ್ದೀವಿ ಅಂದರೆ ನಾವು ಇವತ್ತು ಎಲ್ಲರೂ ಬೀಳ್ಬೇಕು. ನಮ್ಮ ಅಪ್ಪ ತಿನ್ಲಿ ಅಂತ ಹೇಳಿ ಕಾಯ್ಕೊಂಡು ಕೂತೈತಿ ಇವತ್ತು. ಅಮ್ಮ ಹೊಟ್ಟೆ ಹಸಿತಿದ್ಯಾ ಇಲ್ವಾ? ಯಾಕೆ ಕಾಯ್ತಿದ್ದೀರಾ? ಎಲೆಲ್ಲ ಹಾಕಿದ್ದಾರೆ, ಅವ್ರು ತಿನ್ನೋದೇ ಕಾಯ್ತಿದ್ದಾರೆ ನಮ್ಮಪ್ಪ. ಮತ್ತೆ ಹಂಗಾರೆ ಬಡಿಸಿ ನಾವು ತಿಂತೀವಿ ನೋಡಿ. ನಾನು ಇವತ್ತು ಕೇಳ್ತಾ ಇದ್ದೀನಿ, ಬಡಿಸ್ತಾ ಇಲ್ಲ ಅಂದರೆ ರೀಸನ್ನು ಹೊಟ್ಟೆ ಹಸ್ತಿದೆ, ತಿನ್ನಬೇಕು ಅಂದರೆ ಆಗಲ್ಲ. ಯಾಕೆಂದ್ರೆ ನಮ್ಮಪ್ಪ ತಿನ್ನಬೇಕು. ಬಡಿಸಿ ನಮ್ಮ ಆಮೇಲೆ ತಿನ್ನಲ್ಲ. ಉಪ್ಪಿನಕಾಯಿ ತಗೊಂಡು ಬಂದ್ರಾ? ಹಾಂ ಸಾಕಮ್ಮ. ಹೊಟ್ಟೆ ಹಸ್ತೈತೆ ಸ್ಮೆಲ್ಲಿಗೆ. ಇದು ನಮ್ಮ ಮನೆಯವರಿಗೆ. ಬರ್ರಿ ಬರ್ರಿ ಊಟ ಮಾಡ್ಬಿಟ್ಟು ಸಿಗ್ತೀನಿ. ಟೈಮ್ ಎಷ್ಟು ಗೊತ್ತು? ಎಷ್ಟಾಯ್ತಮ್ಮ ಟೈಮ್? 1 ಗಂಟೆನಾ? ಗಂಟೆ ಇವತ್ತು ತಿಂಡಿ ತಿಂತಿರೋದು. ಬಿಟ್ 1:15. ಆ ಕಡೆ ಎತ್ಕೊಡಿ, ಇಲ್ಲೇ ಕೂರ್ತೀನಿ. ಮತ್ತೆ ಇಡೋಣ ಅಂದ್ರು. ಬಟ್ ನಮ್ಮನೇಲಿ ನೆಡೆ ಇಲ್ಲ. ಈ ನೆಡೆ ಇದ್ರೆ ಅಷ್ಟೇ ಇಟ್ಬೇಕು. ನಮ್ಮ ಹಳೆ ಕಾಲದ ಅಜ್ಜ ಅಜ್ಜಿ ಅವ್ರು ಅದೆಲ್ಲ ಇಟ್ಟಿಲ್ಲಂತೆ. ನಾವು ಇಟ್ಟಿದ್ರೆ ಏನಾರ ಇದೆ ತೊಂದರೆಗಳು ಎಲ್ಲ ಫುಲ್ ದೊಡ್ಡ ತಂದಿಟ್ಬಿಡ್ತಿದ್ದೆ ನಾನು ಇಡೋದಾಗಿದ್ರೆ ಅಂತ. ಬೆಳಗ್ಗೆ ಬರೀ ಅಡಿಗೆ ಮಾಡಂಗಿಲ್ಲ ಏನಿಲ್ಲ. ಈ ಗಣಪತಿಗೆ ಏನ್ ಪಲಾರ ಇಡೋದು? ಬರೀ ತಂದಿಟ್ರೆ ಅದು ಹೇಳ್ಬೇಕು. ಇವತ್ತೇ ಗೌರಮ್ಮ ಗಣಪತಿ 2 ಇವತ್ತೇ. ನಾಳೆ ಮಾಡಲ್ಲ. ಕುಂಕುಮ ತೊಗೊಂಡು ಬಂದ್ವಿ. ಚಕ್ಲಿ ಖಾಲಿನ ಅಮ್ಮ? ಚಕ್ಲಿ ಚೆನ್ನಾಗಿತ್ತು ಆಂಟಿ ಮನೆದು. ಕುಂಕುಮ ತೊಗೊಂಡು ಬಂದ್ವಿ. ಇವಾಗ ನಾಳೆ ಹಬ್ಬಕ್ಕೆ. ಹಾಂ ಅದು ಬಾ. ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ಮಾರ್ಕೆಟಿಗೆ. ಏನಕ್ಕೆ ಅಂದರೆ ನಾಳೆ
ಹಬ್ಬಕ್ಕೆ ನಾಳೆ ಹಬ್ಬಕ್ಕೋಸ್ಕರ ಮಾರ್ಕೆಟ್ಗೆ ಹೋಗಿ ಸೊಪ್ಪು ತರಕಾರಿ ಕಾಳು ಹಾಗಲಕಾಯಿ ಆ ಥರದ ಪ್ರತಿಯೊಂದು ವೆಜಿಟೇಬಲ್ ತೊಗೊಂಡು ಬರಬೇಕು. ಸೊಪ್ಪಿಂದ ಇಟ್ಕೊಂಡು ಎಲ್ಲನೂ ತೊಗೊಂಡು ಬಂದು ನಾವು ನಾಗಪ್ಪಗೆ ಎಡೆ ಮಾಡಬೇಕು, ಹಬ್ಬ ಮಾಡಬೇಕು. ಇವತ್ತಿನ ದಿನ ನಾಗರ ಪೂಜೆ ಆಗಿತ್ತು, ಹಾಗಾಗಿ ಪೂಜೆ ಹಾಕಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ನೋಡ್ತಾ ಇರಿ, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ. ನಾಳೆ ಗಂಗಮ್ಮನ ಪೂಜೆ ಇದೆ. ನಾಳೆ ಒಂದು ಹೊಸ ವೀಡಿಯೋದ ಜೊತೆ ಸಿಗ್ತೀನಿ. ತನು ಮಿತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ನೋಡ್ತಾ ಇರಿ ಗೈಸ್. ಬಾಯ್.